ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಸಂಕಷ್ಟಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಅದರಲ್ಲೂ ಯಲಹಂಕದ ಕೇಂದ್ರೀಯ ಅಪಾರ್ಟ್ಮೆಂಟ್ನಲ್ಲಿ ಜಲಕಂಟಕ ಯಾವ ಪರಿ ಎದುರಾಗಿದೆ ಅನ್ನೋ ದೃಶ್ಯಾವಳಿಗಳು ನಿಜಕ್ಕೂ ಕೂಡ ಆ ಭಾಗದ ನಿವಾಸಿಗಳಿಗೆ ಪದೇ ಪದೇ ಸಂಕಷ್ಟವನ್ನ ತಂದೊಡ್ತಾ ಇದೆ. 603 ಫ್ಲಾಟ್ ಅನ್ನು ಹೊಂದಿರುವಂತಹ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ನೀರು ನುಗ್ಗಿ ಅಪಾರ್ಟ್ಮೆಂಟ್ನ ಸುಮಾರು 2000 ಜನ ಪರದಾಡ್ತಿದ್ದಾರೆ. ಹಾಗೆಯೇ ಸುಮಾರು 80ಕ್ಕೂ ಹೆಚ್ಚು ಕಾರು, 100ಕ್ಕೂ ಅಧಿಕ ಬೈಕ್ಗಳು ಮುಳುಗಡೆಯಾಗಿವೆ. ಮನೆಯಿಂದ ಹೊರಬರುವುದಕ್ಕೆ ಆಗದೆ ನಿವಾಸಿಗಳು ಪರದಾಡಿದ್ದಾರೆ. ಐಷಾರಾಮಿ ಕಾರಲ್ಲಿ ಓಡಾಡ್ತಾ ಇದ್ದವರು ಈ ಒಂದು ದುಸ್ಥಿತಿಯಿಂದಾಗಿ ಟ್ರ್ಯಾಕ್ಟರ್ ಅನ್ನ ಏರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟೆಂಪೋ ಟ್ರ್ಯಾಕ್ಟರ್ ಮೂಲಕ ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡಲಾಗ್ತಾ ಇದೆ. 1 ಕಿಲೋಮೀಟರ್ ದೂರದಲ್ಲಿರುವ ಮನೆಗಳಿಗೆ ತೆರಳಲು ಟ್ರ್ಯಾಕ್ಟರ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ ಇಲ್ಲಿ. ಹಾಗೆಯೇ ಅಲ್ಲಿರುವಂತಹ ನೀರನ್ನ ತೆರವು ಮಾಡುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಅದರಲ್ಲೂ ಬೆಂಗಳೂರಿನ ಯಲಹಂಕ ಭಾಗದಲ್ಲಿ ಇರತಕ್ಕಂಥ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಏನಿದೆ, ಇಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನಾನೀಗ ಆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇದ್ದೀನಿ. ಇದು ಅಪಾರ್ಟ್ಮೆಂಟ್ ಅಥವಾ ಕೆರೆಯ ಒಳಗಡೆ ಇದ್ದೀನಿ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತಾ ಇದೆ. ಯಾಕಂದರೆ ಕಳೆದ 3 ವರ್ಷದ ಹಿಂದೆ ಕೂಡ ಇದೇ ರೀತಿಯಲ್ಲಿ ಈ ಒಂದು ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಈಗ ನಿನ್ನೆ ರಾತ್ರಿ ಸುರಿದಂಥ ಮಳೆಯಿಂದ ಮತ್ತೆ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಇನ್ನು ನೀವು ಗಮನಿಸ್ತಾ ಇದ್ದೀರಾ, ಸುಮಾರು 2000ಕ್ಕೂ ಹೆಚ್ಚು ನಿವಾಸಿಗಳು ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾರೆ. ಅವರು ಈಗ ಯಾವ ರೀತಿ ನಾವು ಓಡಾಡಬೇಕು, ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಕಂಡುಕೊಳ್ಳೋಕ್ಕಾಗದೆ ಕಂಗಾಲಾಗಿರುವಂಥದ್ದು. ಇನ್ನು ಗಮನಿಸ್ತಾ ಇದ್ದೀರಾ, ಪಾರ್ಕಿಂಗ್ನಲ್ಲಿ ನಿಂತಿದ್ದಂಥ ಸಾಕಷ್ಟು ವಾಹನಗಳು ಅಲ್ಲೇ ನಿಂತಿರುವಂಥದ್ದು. ಈಗ ನೀರು ತುಂಬಿರೋದ್ರಿಂದ ಯಾವುದೇ ವಾಹನಗಳನ್ನು ಕೂಡ ಹೊರ ತೆಗೆಯೋಕ್ಕೂ ಆಗ್ತಾ ಇಲ್ಲ. ಇನ್ನು ವೀಕೆಂಡ್ನ ಖುಷಿಯಲ್ಲಿದ್ದಂತಹ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ವರುಣ ದಿಢೀರಂತ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ಈಗ ನೀವು ಗಮನಿಸ್ತಾ ಇದ್ದೀರಾ, ಸಾಕಷ್ಟು ವಾಹನಗಳು ಅಂದರೆ ಸುಮಾರು 600ಕ್ಕೂ ಹೆಚ್ಚು ಕಾರುಗಳು ಮತ್ತು ಬೈಕ್ಗಳು ಕೂಡ ನೀರಿನಲ್ಲಿ ಸಿಲುಕಿರುವಂಥದ್ದು. ಇನ್ನು ಒಂದು ಕಡೆ ಈ ಹಿಂದೆ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ನೀರು ಬರ್ತಾ ಇತ್ತು. ಈ ಬಗ್ಗೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೊಡಿ ಅಂತ ಇಲ್ಲಿಯ ನಿವಾಸಿಗಳು ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ ಯಾವುದೇ ರೀತಿಯ ಪ್ರಯೋಜನ ಕೂಡ ಸಿಕ್ಕಿಲ್ಲ. ಇನ್ನು ಗಮನಿಸ್ತಾ ಇರ್ಬೋದು, ಈಗಾಗಲೇ ಏನು SDRF ತಂಡ ಕೂಡ ಆ ಸ್ಥಳಕ್ಕೆ ಬಂದು ನೀರನ್ನು ಹೊರಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇಷ್ಟೊತ್ತಾದರೂ ಕೂಡ ನೀರನ್ನು ಹೊರಹಾಕುವ ಕೆಲಸ ಇನ್ನೂ ನಡೀತಾನೆ ಇದೆ. ಸದ್ಯ ನೀವು ಗಮನಿಸ್ತಾ ಇದ್ದೀರಾ, ಟ್ರ್ಯಾಕ್ಟರ್ಗಳ ಮೂಲಕ ಕುಡಿಯುವ ನೀರಾಗಲಿ ಮೂಲಸೌಕರ್ಯಗಳನ್ನಾಗಲಿ ಕಲ್ಪಿಸುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಿರುವಂಥದ್ದು. ಇನ್ನು ಈ ಒಂದು ಅಪಾರ್ಟ್ಮೆಂಟ್ನ ಹಿಂಭಾಗದಲ್ಲಿರ್ತಕ್ಕಂಥ ಕೆರೆಯಿಂದ ಡೈರೆಕ್ಟ್ ಆಗಿ ನೀರು ಒಳಭಾಗಕ್ಕೆ ಹರಿದು ಬರ್ತಿರೋದ್ರಿಂದ ಈ ರೀತಿಯ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸದ್ಯ ಬೆಳಗ್ಗೆ ಅಷ್ಟೇ ಇಲ್ಲಿಯ ಸ್ಥಳೀಯ ಶಾಸಕರು SR ವಿಶ್ವನಾಥ್ ಕೂಡ ಆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲಿಸುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈಗ ಇಲ್ಲಿಯ ಜನರಿಗೆ ಆಗ್ತಾ ಇರತಕ್ಕಂಥ ಸಮಸ್ಯೆಯನ್ನ ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಮತ್ತೆ ಯಾವ ರೀತಿ ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಚಿಂತನೆಗಳು ನಡೀತದೆ. ಸದ್ಯ 3 ವರ್ಷದ ಹಿಂದೆ ಈ ಒಂದು ಅಪಾರ್ಟ್ಮೆಂಟ್ ಜಲಾವೃತ ಆದಂಥ ಸಂದರ್ಭದಲ್ಲೂ ಕೂಡ ಒಂದು ಪರಿಹಾರದ ಭರವಸೆ ಸಿಕ್ಕಿತ್ತು. ಆದರೆ ಭರವಸೆಯಾಗಿ ಮಾತ್ರ ಉಳಿದಿದೆ. ಈಗ ಭಾನುವಾರ ಆದರೂ ಕೂಡ ಮನೆಯಿಂದ ಹೊರಗೆ ಬರೋಕ್ಕೆ ಆಗದೆ ಇರುವಂಥ ಸ್ಥಿತಿ ಇಲ್ಲಿಯ ನಿವಾಸಿಗಳಿಗೆ ನಿರ್ಮಾಣ ಆಗಿದೆ. ಸದ್ಯ ಈಗಲಾದರೂ ಸ್ಥಳೀಯ ಈ ಒಂದು ಮ್ಯಾನೇಜ್ಮೆಂಟ್ ಏನಿದೆ, ಅವರು ಜೊತೆಗೆ BBMP ಎಚ್ಚೆತ್ಕೊಂಡು ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ ಯಾವ ರೀತಿಯ ಪರಿಹಾರವನ್ನು ಕೊಡಬೇಕು ಅನ್ನೋದನ್ನ ಚಿಂತನೆ ಮಾಡುತ್ತಾ, ಜೊತೆಗೆ ಜನರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೊಡುವ ಕೆಲಸ ಆಗುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.